ಕರಾವಳಿಯಲ್ಲಿ ಯಕ್ಷಗಾನವನ್ನ ಗಂಡು ಕೊಲೆ ಎಂದು ಕರೆಯುತ್ತಾರೆ. ಯಕ್ಷಗಾನವನ್ನ ಪೂಜನೀಯ ಭಾವನೆಯಿಂದ ನೋಡಲಾಗುತ್ತಿದೆ. ಯಕ್ಷಗಾನದ ಕಲಾವಿದರ ಬಗ್ಗೆ ಇದೀಗ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಮೈಸೂರಿನ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಬಿಳಿಮಲೆ, ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಕಾಮಿಗಳು ಎಂದಿದ್ದಾರೆ. ಯಕ್ಷಗಾನ ಕಲಾವಿದರ ಪೈಕಿ ಬಹುತೇಕರು ಸಲಿಂಗಕಾಮಿಗಳು. ಯಕ್ಷಗಾನದಲ್ಲಿ ಅಂತಹ ಅನಿವಾರ್ಯತೆ ಇತ್ತು. ಸ್ತ್ರೀ ವೇಷಧಾರಿಗಳು ಒಂದೊಮ್ಮೆ ಸಲಿಂಗಕಾಮವನ್ನು ನಿರಾಕರಿಸಿದ್ರೆ ಭಾಗವತರು ಮರುದಿನ ಅವರಿಗೆ ಪದ್ಯವನ್ನೇ ನೀಡುತ್ತಿರಲಿಲ್ಲ ಎನ್ನುವ ಮೂಲಕ ಹೊಸ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ಅಷ್ಟಕ್ಕೂ ಪುರುಷೋತ್ತಮ್ ಬಿಳಿಮಲೆ ಅವರು ಯಕ್ಷಗಾನ ಕಲಾವಿದರ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ನೀವೇ ನೋಡಿ. ನಾವೆಲ್ಲ ತಿಳಿದವರಿದ್ದೀರಿ, ಹೇಳಬಾರ್ದು ನಾನು, ಆದರೂ ಹೇಳ್ತೀನಿ. ಯಾಕಂದ್ರೆ ಇವೆಲ್ಲ ಸತ್ಯಗಳನ್ನು ಹೇಳೋದಕ್ಕೆ ಹಿಂಜರಿಬಾರದು, ಸಾರ್ವಜನಿಕರಿಗೆ ಗೌರವ ಕೊಡುತ್ತಾ. ಈಗ 6 ತಿಂಗಳ ಕಾಲ ಇವರ ಕಾಮುಕ ಅಥವಾ ಇವರ ಕಾಮ ಹೆಂಗಿರ್ತದೆ ಸರಿ. 6 ತಿಂಗಳು ಅವ್ರಿಗೆ ಹೆಂಡತಿಲ್ಲ, ಅವರು ಸುರುಗಾಟ. ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಕಾದಂಬರಿಗಳು ಬರ್ತವೆ, ಅದಾಗಿ. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ. ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿಗಳು ಈಗೆಲ್ಲ ಆಗ್ತಾರಲ್ಲ. ನನ್ನ ಫಸ್ಟ್ ಕ್ರಶ್ ದೀಪಿಕಾ ಪಡ್ಕೋಣೆ, ನನ್ನ ಫಸ್ಟ್ ಕ್ರಶ್ ಅವಳು ಇವಳು. ನಾನು ಹೇಳುದು ನಮ್ಮ ಫಸ್ಟ್ ಕ್ರಶ್ ಸ್ತ್ರೀ ವೇಷಧಾರಿ ಯಕ್ಷಗಾನ ಕಲಾವಿದರು. ಅವರು ನಾವು ಚಿಕ್ಕದಿದ್ದಾಗ 5ನೇ 6ನೇಲಿ ಇದ್ದಾಗ ಬಂದು ರಂಗದ ಮೇಲೆ ಕುಣಿದ್ರೆ ಏನ್ ಚಂದ, ನಮ್ಮ ಲೈನ್ ಅದಕ್ಕೆ. ಆಮೇಲೆ ಅವರೆಲ್ಲ ನಾವೆಲ್ಲ ಅದು ಬೇರೆ. ಬಟ್ ನಮ್ಮ ಫಸ್ಟ್ ಕ್ರಶ್ಗಳು ಯಾವಾಗಲೂ ಕೂಡ ಅಷ್ಟು ಚಂದ ಇರ್ತಾರೆ ವೇಷದಲ್ಲಿ. ಅವ್ರ ಮೇಲೆ ಕಣ್ಣು ನೋಡಿ. ಇದು ಕಲಾವಿದರ ನಡುವೆ ಒಂದು ಸಂಬಂಧ, ಆ ಸಂಬಂಧ ಹುಟ್ಟು ಹಾಕುವ ಬಿಕ್ಕಟ್ಟುಗಳು. ಆ ಕಲಾವಿದ, ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದಿವಸ ಭಾಗವತರು ಅವನಿಗೆ ಹೆಚ್ಚು ಪದ್ಯ ಕೊಡುವುದಿಲ್ಲ. ಹೌದು, ಅವನು ಸೇಡು ತೀರಿಸ್ಕೊಳ್ತಾನೆ ರಂಗಭೂಮಿ ಮೇಲೆ. ಸಾಕು ಅಂತ. ಮುಂದಿನ ವರ್ಷ ಮೇಳವೇ ಸಿಗುವುದಿಲ್ಲ ಇವನಿಗೆ, ಅವನ ಬದುಕಿನ ಪ್ರಶ್ನೆ. ಸೊ ಅನ್ನ, ಕಲೆ, ದೈಹಿಕ ಕಾಮನೆಗಳು ಇವೆಲ್ಲ ಒಂದು ರಂಗಭೂಮಿಯ ಎದುರು ಕಾಣುವ ಲೋಕಕ್ಕಿಂತ ಭಿನ್ನವಾಗಿ ಪ್ರಕಟಗೊಳ್ಳುವ ಬಗೆ ಇದೆಯಲ್ಲ, ಇವೆಲ್ಲ ವಿದ್ವಾಂಸರು, ಜಾನಪದ ವಿದ್ವಾಂಸರು ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ, ಯಾರ ಭಾವನೆಗಳು ನೋವಾಗದ ಹಾಗೆ ಅಕ್ಷರದಲ್ಲಿ ಸುಂದರವಾಗಿ ಬರೆಯುವ ಕಲೆಯನ್ನ ಕಲಿತುಕೊಂಡ್ರೆ ಯಕ್ಷಗಾನ ಜಾನಪದಕ್ಕೆ ಇನ್ನೊಂದು ಹೊಸ ಆಯಾಮ ಬರ್ತದೆ. ಈ ಅರ್ಥದಲ್ಲಿ ನನಗೆ ನಾವು ಕೂಗುವ ಕೂಗು ತುಂಬಾ ಸಂತೋಷ ಕೊಟ್ಟ ಕೃತಿ ಇದು. ಇದರಲ್ಲಿ 7 ಜನ ಮಂಟಸ್ವಾಮಿ ಪರಂಪರೆಯ ನೀಲಗಾರರ ಆತ್ಮಕಥನ. ನಾವೆಲ್ಲ ತಿಳಿದವರಿದ್ದೀರಿ, ಹೇಳಬಾರ್ದು ನಾನು, ಆದರೂ ಹೇಳ್ತೀನಿ. ಯಾಕಂದ್ರೆ ಇವೆಲ್ಲ ಸತ್ಯಗಳನ್ನು ಹೇಳೋದಕ್ಕೆ ಹಿಂಜರಿಬಾರದು, ಸಾರ್ವಜನಿಕರಿಗೆ ಗೌರವ ಕೊಡುತ್ತಾ. ಈಗ 6 ತಿಂಗಳ ಕಾಲ ಇವರ ಕಾಮುಕ ಅಥವಾ ಇವರ ಕಾಮ ಹೆಂಗಿರ್ತದೆ ಸರಿ. 6 ತಿಂಗಳು ಅವ್ರಿಗೆ ಹೆಂಡತಿಲ್ಲ, ಅವರು ಸುರುಗಾಟ. ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಕಾದಂಬರಿಗಳು ಬರ್ತವೆ, ಅದಾಗಿ. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ. ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿಗಳು ಈಗೆಲ್ಲ ಆಗ್ತಾರಲ್ಲ. ನನ್ನ ಫಸ್ಟ್ ಕ್ರಶ್ ದೀಪಿಕಾ ಪಡ್ಕೋಣೆ, ನನ್ನ ಫಸ್ಟ್ ಕ್ರಶ್ ಅವಳು ಇವಳು. ನಾನು ಹೇಳುದು ನಮ್ಮ ಫಸ್ಟ್ ಕ್ರಶ್ ಸ್ತ್ರೀ ವೇಷಧಾರಿ ಯಕ್ಷಗಾನ ಕಲಾವಿದರು. ಅವರು ನಾವು ಚಿಕ್ಕದಿದ್ದಾಗ 5ನೇ 6ನೇಲಿ ಇದ್ದಾಗ ಬಂದು ರಂಗದ ಮೇಲೆ ಕುಣಿದ್ರೆ ಏನ್ ಚಂದ, ನಮ್ಮ ಲೈನ್ ಅದಕ್ಕೆ. ಆಮೇಲೆ ಅವರೆಲ್ಲ ನಾವೆಲ್ಲ ಅದು ಬೇರೆ. ಬಟ್ ನಮ್ಮ ಫಸ್ಟ್ ಕ್ರಶ್ಗಳು ಯಾವಾಗಲೂ ಕೂಡ ಅಷ್ಟು ಚಂದ ಇರ್ತಾರೆ ವೇಷದಲ್ಲಿ. ಅವ್ರ ಮೇಲೆ ಕಣ್ಣು ನೋಡಿ. ಇದು ಕಲಾವಿದರ ನಡುವೆ ಒಂದು ಸಂಬಂಧ, ಆ ಸಂಬಂಧ ಹುಟ್ಟು ಹಾಕುವ ಬಿಕ್ಕಟ್ಟುಗಳು. ಆ ಕಲಾವಿದ, ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದಿವಸ ಭಾಗವತರು ಅವನಿಗೆ ಹೆಚ್ಚು ಪದ್ಯ ಕೊಡುವುದಿಲ್ಲ. ಹೌದು, ಅವನು ಸೇಡು ತೀರಿಸ್ಕೊಳ್ತಾನೆ ರಂಗಭೂಮಿ ಮೇಲೆ. ಸಾಕು ಅಂತ. ಮುಂದಿನ ವರ್ಷ ಮೇಳವೇ ಸಿಗುವುದಿಲ್ಲ ಇವನಿಗೆ, ಅವನ ಬದುಕಿನ ಪ್ರಶ್ನೆ. ಸೊ ಅನ್ನ, ಕಲೆ, ದೈಹಿಕ ಕಾಮನೆಗಳು ಇವೆಲ್ಲ ಒಂದು ರಂಗಭೂಮಿಯ ಎದುರು ಕಾಣುವ ಲೋಕಕ್ಕಿಂತ ಭಿನ್ನವಾಗಿ ಪ್ರಕಟಗೊಳ್ಳುವ ಬಗೆ ಇದೆಯಲ್ಲ, ಇವೆಲ್ಲ ವಿದ್ವಾಂಸರು, ಜಾನಪದ ವಿದ್ವಾಂಸರು ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ, ಯಾರ ಭಾವನೆಗಳು ನೋವಾಗದ ಹಾಗೆ ಅಕ್ಷರದಲ್ಲಿ ಸುಂದರವಾಗಿ ಬರೆಯುವ ಕಲೆಯನ್ನ ಕಲಿತುಕೊಂಡ್ರೆ ಯಕ್ಷಗಾನ ಜಾನಪದಕ್ಕೆ ಇನ್ನೊಂದು ಹೊಸ ಆಯಾಮ ಬರ್ತದೆ. ಈ ಅರ್ಥದಲ್ಲಿ ನನಗೆ ನಾವು ಕೂಗುವ ಕೂಗು ತುಂಬಾ ಸಂತೋಷ ಕೊಟ್ಟ ಕೃತಿ ಇದು. ಇದರಲ್ಲಿ 7 ಜನ ಮಂಟಸ್ವಾಮಿ ಪರಂಪರೆಯ
ಲೀಲಗಾರರ ಆತ್ಮಕಥನ.